ಇನ್ನು ನಾಳಿನ ಭಾರತ ಬಂದ್ ಬೆಂಬಲಿಸುವಂತೆ ಸಿಎಂಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಾಳಿನ ಬಂದನ್ನು ನೀವು ಬೆಂಬಲಿಸಿ, ನಡೀತಾ ಇರುವಂತಹ ಬಂದ್ಗೆ ನಿಮ್ಮ ಬೆಂಬಲ ಇರಲಿ ಎನ್ನುವಂತಹ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾರ್ಮಿಕ ಸಂಘಟನೆಗಳ ಮುಖಂಡರು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದರು ಎಐಟಿಯುಸಿಯ ಅಧ್ಯಕ್ಷ ಅನಂತ ಸುಬ್ಬರಾವ್. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನೀವು ಬಂದ್ಗೆ ಬೆಂಬಲವನ್ನ ಕೊಡಿ ಎನ್ನುವಂತಹ ಮಾತುಗಳನ್ನಾಡಿದ್ರು. ಬಳಿಕ ಹೇಳಿಕೆ ಕೊಟ್ಟಿರುವಂತಹ ಅನಂತ ಸುಬ್ಬರಾವ್, ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ನಾಳಿನ ಭಾರತ ಬಂದ್ ಯಶಸ್ವಿಯಾಗುತ್ತೆ. ಬಸ್, ಬ್ಯಾಂಕ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಇದೆ. ಭೇಟಿಯ ಬಳಿಕ ಎಐಟಿಯುಸಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಿಎಂ ಅವರನ್ನ ಭೇಟಿಯಾದ ನಂತರದಲ್ಲಿ ಅನಂತ ಸುಬ್ಬರಾವ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಇದು ಯಾರಿವರು ಅಂತ ನೋಡ್ತಾ ಹೋದ್ರೆ ಎಐಟಿಯುಸಿಯ ಅಧ್ಯಕ್ಷರಿವರು. ಸಂಘಟನೆಗಳು ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ, ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾದರು. ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡ್ರು, ಇಲ್ಲ ನಮ್ಮ ಬಂದ್ಗೆ ಬೆಂಬಲ ಕೊಡಿ ಅಂತ. ಇದಾದ ಬಳಿಕ ಮಾತನಾಡಿದಂಥ ಅನಂತ ಸುಬ್ಬರಾವ್, ಯಾವುದೇ ಕಾರಣಕ್ಕೂ ಕೂಡ ಬಸ್ ಸಂಚಾರ ಇರೋದಿಲ್ಲ, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಸೇವೆಗಳು ಇರೋದಿಲ್ಲ. ಇದನ್ನು ನಾವು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿದ್ದೇವೆ, ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು. ಹಾಗಿದ್ರೆ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಂತ ಸುಬ್ಬರಾವ್ ಏನೆಲ್ಲ ಹೇಳಿದ್ರು ನೋಡೋಣ ಬನ್ನಿ. ನಾಳೆ ಮತ್ತೆ ನಾಡಿದ್ದು ರಾಷ್ಟ್ರೀಯವಾದ ಮುಷ್ಕರ ಇದೆ, 2 ದಿವಸ. ಆ ಸಂಬಂಧವಾಗಿ ಎಲ್ಲ 11 ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ವಿ. ಇಂಥ ಕಾರಣಗಳು ಸ್ಟ್ರೈಕ್ ಆಗ್ತದೆ, ಮೋದಿಯವರ ಪಾಲಿಸಿಯಿಂದ ಹೀಗೆಲ್ಲ ಆಗ್ತಾ ಇದೆ. ನಾವು ಕೊಟ್ಟಂಥ ಬೇಡಿಕೆಗಳ ಬಗ್ಗೆ ಸರ್ಕಾರ ಮಾತುಕತೆ ಕೂಡ ಮಾಡಿಲ್ಲ, ಆದ್ದರಿಂದ ಸ್ಟ್ರೈಕ್ ಆಗ್ತದೆ. ತಮ್ಮ ಸರ್ಕಾರ ಸರಿಯಾದ ರೀತಿಯಿಂದ ಡೀಲ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವರು ಡೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸ್ಟ್ರೈಕ್ ಯಶಸ್ವಿ ಆಗುತ್ತೆ ಅಷ್ಟೇ. ಅದು ನಾನು ಹೇಳ್ತಾ ಇರಲಿಲ್ಲ, ನನಗೆ ಇಷ್ಟನೇ. ಅದರಿಂದ ಸ್ಟ್ರೈಕ್ ಯಶಸ್ವಿಯಾಗಿ ರಾಜ್ಯದಲ್ಲಿ ಆಗುತ್ತೆ. ನಾಳೆ ಕಾರ್ಯಕ್ರಮ ಟೌನ್ ಹಾಲ್ನಿಂದ 11 ಗಂಟೆಗೆ ಮೆರವಣಿಗೆ ತಗೊಂಡು ಫ್ರೀಡಂ ಪಾರ್ಕ್ಗೆ ಬರ್ತೀವಿ, ಅಲ್ಲಿ ರ್ಯಾಲಿ ಇರುತ್ತೆ. ಮತ್ತು ನಾಡಿದ್ದು ಟೌನ್ ಹಾಲ್ನಿಂದ ರಾಜಭವನಕ್ಕೊಂದು ರ್ಯಾಲಿ ತಗೊಳ್ತೀವಿ. ಅಲ್ಲಿಗೆ 2 ದಿವಸ ಸ್ಟ್ರೈಕ್ ಮುಗೀತದೆ. ಎಲ್ಲ ಅವೆಲ್ಲ ಬಸ್ಗಳು ನಿಂತದೆ, ಎಲ್ಲ ಸ್ಟ್ರೈಕ್ ಆಗ್ತದೆ. ಡ್ಯೂ ನೋಟಿಸ್ ಎಲ್ಲ ಕೊಟ್ಟಿದ್ದೇವೆ. ಬ್ಯಾಂಕ್ಗಳೆಲ್ಲ ಇರೋದಿಲ್ಲ. ನಾಳೆ ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟೀಸ್ ಸ್ತಬ್ಧ ಆಗ್ತದೆ, ಎಕ್ಸೆಪ್ಟ್ ಮೀಡಿಯಾ. ಬೇರೆ ಎಲ್ಲ ಸ್ಟ್ರೈಕ್. ಸಿಎಂ ನಾವು ಕೊಟ್ಟು ಮೆಮೊರಂಡಮ್ ಡೀಲ್ ಮಾಡ್ತಾರೆ. ಸ್ಟ್ರೈಕ್ ಆಗುತ್ತೆ ಟೋಟಲ್ ಆಗಿ. ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೇನಿಲ್ಲ, ಅದರಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟು. ಇಟ್ಸ್ ಅ ನ್ಯಾಷನಲ್ ಸ್ಟ್ರೈಕ್. ಆದರೆ ಇಟ್ಸ್ ಗೋಯಿಂಗ್ ಟು ಬಿ ಎ ಸಕ್ಸಸ್ ಇನ್ ಕರ್ನಾಟಕ. ಅವರು ದೊಡ್ಡವರಾದ್ರಿಂದ ಅವ್ರು ಹೇಳಿದ್ವಿ. ದೇವೇಗೌಡರು ಭೇಟಿ ಮಾಡಿದ್ವಿ, ಅವರು ಬೆಂಬಲ ಕೊಟ್ಟರು. ಮತ್ತು ಸಿಎಂ ಸಹ ನೋಡಿ ಅಂದರು. ದೊಡ್ಡವರು ಹೇಳಿದ್ಮೇಲೆ ನೋಡೋಕೆ ಬಂದಿದ್ವಿ ಇಲ್ಲಿ. ಇನ್ನು ದಿನೇಶ್ ಗುಂಡೂರಾವ್ ಅವರು ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆ ಲೆಫ್ಟ್ ಪಾರ್ಟಿಗಳೆಲ್ಲ ಧರಣ ಮಾಡಿವೆ, ಸಿದ್ದರಾಮಯ್ಯವರು ಬೆಂಬಲ ಕೊಟ್ಟಿದ್ದಾರೆ.